ಇಲ್ಲ, ಸರ್ಕಾರದ ಅನುದಾನ ಬೇಕಾಗಿಲ್ಲ. ಅಲ್ಲ, ಆಗೊಂದು ಮಾತು ಬಂತು ನೋಡಿ, ಇವಾಗ ಏನಾಗುತ್ತೆ, ಅಪಾರ್ಥ ಮಾಡಿಕೊಂಡವರು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ. ನಾವು ಒಂದು ಪರ್ಮಿಷನ್ಗೋಸ್ಕರ ಸರ್ಕಾರ ಹತ್ರ ಹೋದ್ವಿ. ಸೊ ಪ್ರಕಾಶ್ ರೈ ಅಂತವ್ರು ಹೋದಾಗ ಒಬ್ಬ ಪತ್ರಕರ್ತ ಅನುದಾನ ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು, ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟು. ಸೊ ಅವರು ಪ್ರಶ್ನೆ ಕೇಳಿದ್ರು ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಅದರಿಂದ ಕ್ಲಾರಿಟಿ ಸಿಗುತ್ತೆ, ನಮಗೂ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಸರ್ಕಾರದವ್ರು ಪಾಪ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಎಲ್ಲೆಲ್ಲ ನೀವು ಒಂದು 40,000 ರೂಪಾಯಿ ತೊಗೊಳ್ಳಿ ಇಷ್ಟು ಮಾಡ್ತಿದ್ರಲ್ಲ ಅಂದರು. ಆಮೇಲೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ, ನೋಡಿ ಈ ಥರದ ಪ್ರಶ್ನೆಗಳು ಬರುತ್ತೆ. ನೀವು ಕೂಡ ನಾನು ಇನ್ವೆಸ್ಟ್ ಮಾಡ್ತಿರೋ 1-2-2.5 ಕೋಟಿ ದುಡ್ಡಿಗೆ ನೀವು ಕೂಡ 40,000 ರೂಪಾಯಿ ಆನೆ ಒಟ್ಟಿಗೆ ಅರಕಾಸಿನ ಮಜ್ಜಿಗೆ, ನನಗೆ ಅದೆಲ್ಲ ಬೇಕಾಗಿರೋದು, ನನಗೆ ಪರ್ಮಿಷನ್ ಬೇಕು. ಯಾಕಂದರೆ ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರನು ಕಳ್ಳ, ನಮಗೆ ಯಾಕ್ರಿ ಅದು? ಆಮೇಲೆ ಸರ್ಕಾರದ ಅನುದಾನಗಳು ನೀವು ತೊಗೊಂಡ್ರೆ ನಾಳೆ ಅದರೊಳಗೆ 5 kg ಅಕ್ಕಿನೂ ಮಾರಿ ಅಂತಾರೆ, ನಾವೇನು ಮಾಡೋಕ್ಕಾಗತ್ತೆ? ಅದಲ್ಲವಲ್ಲ ನಮ್ಮ ಕೆಲಸ. ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ. ಬಟ್ 1 ವರ್ಷದ ನಂತರ, ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಕರನ್ನು ತಗೊಳ್ಳಿ, ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ ನಾವು. ಇದು ಬೇಕಾಗಿಲ್ಲ. ಬಟ್ ಈ ಥರದ ಕೆಲಸ ನಡಿಬೇಕಾದ್ರೆ ಪತ್ರಕರ್ತರ ಕೆಲಸನೇ ಪ್ರಶ್ನೆ ಮಾಡೋದು. ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ, ರೈಟ್ ರಾಂಗ್ ಇರಲ್ಲ, ಎಲ್ಲ ಪ್ರಶ್ನೆನೂ ಸರಿ ನಿನ್ನ ಹತ್ರ ಉತ್ತರ ಇದ್ದರೆ. ಅರ್ಥವಾಯ್ತೆ? ಅದು ಅವನ ಪ್ರಶ್ನೆ ಮಾತ್ರ ಆಗಿರಲ್ವಲ್ಲ, ಜನರ ಪ್ರಶ್ನೆ ಆಗಿರುತ್ತೆ. ಕೆಲವು ಸಲ ಅವನ ಪ್ರಶ್ನೆ ಆಗಿರುತ್ತೆ, ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ಓಕೆ. ಅದಕ್ಕೆ ನೋಡಿ, ಇನ್ನೊಂದು ಈ ಥರದೊಂದು ಕೆಲಸ ಮಾಡಿದಾಗ ಅತೃಪ್ತರು, ಅಸೂಯೆ ಪಡೋರು ಇರ್ತಾರೆ, ಅವರು ಅದನ್ನು ಹರಡಿಸೋರು ಇರ್ತಾರೆ. ಎಲ್ಲ ನಡೆಯೋದೇ. ಒಂದ್ಸಲ ನೀರುಗಿಳಿದ ಮೇಲೆ ಅದನ್ನೆಲ್ಲ ದಾಟ್ಕೊಳ್ತಾ ಹೋಗಬೇಕು. ಅವರನ್ನು ಕೂಡ ಬದಲಾಯಿಸಿ, ಅಯ್ಯಯ್ಯೋ ಯಾಕಾದರೂ ಕೇಳೋದು, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಪ್ರೀತಿಯಿಂದ ಗೆಲ್ಲೋಣ, ಕೆಲಸದಿಂದ ಗೆಲ್ಲೋಣ, ಮುಗೀತಲ್ಲ. ಕನ್ನಡ ಮಣ್ಣಿನಲ್ಲಿ, ಕರ್ನಾಟಕದಲ್ಲಿ ಶುರು ಮಾಡಿದ್ದೀನಿ. ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕೆಂದರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ, ಇಲ್ಲಿರುವ ಕುವೆಂಪು ಸಿಗಬೇಕು ನನಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು, ಅಲ್ಲಿ ಬೇರೆಯೇ ಆಗಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೆದಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು, ಹಂಗೆ ಹೋಗುತ್ತೆ. ತಮಿಳಾದರೆ ಅಲ್ಲಿಯ ಲಿಟ್ರೇಚರಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಾಗೆ ನೋಡ್ತಾ ಹೋಗಬೇಕು. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ನಮ್ಮ ಕೇರಳದಲ್ಲಂತೂ 1,500 ಮಕ್ಕಳ ನಾಟಕದ ಶೋಗಳು ನಡೆಯುತ್ತೆ ಪ್ರತಿ ವರ್ಷ, ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಬಲಿ ಕರೆಸಿ ಈ ಮಾಡೆಲನ್ನು, ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋದರೆ ಚಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗತದ ಕೆಲಸ. 4 ಭಾಷೆಯಲ್ಲಿ ಇರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡ್ ಇಟ್, ಐ ಮೇ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನೋ ಅದನ್ನು ಮಾಡ್ತೀನಿ.